ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಫೈರ್ಮ್ಯಾನ್ ಸೇರಿ ಇನ್ನೂ ಹಲವು ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ. ಬೋತ್ ಮೇಲ್ ಅಂಡ್ ಫಿಮೇಲ್, ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನ ಸಲ್ಲಿಸಬಹುದು. ಸಂಪೂರ್ಣವಾಗಿ ಈ ಒಂದು ಹುದ್ದೆಗಳು ಕಾಯಂ ಉದ್ಯೋಗಗಳಾಗಿರ್ತಾವೆ ನೋಡಿ. ಹಾಗೆ ಸರ್ಕಾರಿ ಉದ್ಯೋಗಗಳಾಗಿರ್ತವೆ. ಇನ್ನು ಆಯ್ಕೆ ಆದಂಥ ಅಭ್ಯರ್ಥಿಗಳಿಗೆ ಭಾರತ ಅಂದರೆ ಕರ್ನಾಟಕದಲ್ಲೂ ಕೂಡ ನೇಮಕಾತಿ ಆಗುತ್ತೆ ನೋಡಿ. ಹಾಗೇನ ಫ್ರೆಂಡ್ಸ್, ಅಕ್ಟೋಬರ್ 25 ಒಳಗಾಗಿ ನೀವು ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ. ಇನ್ನು ಈ ಒಂದು ಹುದ್ದೆಗಳ ಬಗ್ಗೆ ಸಂಬಂಧಪಟ್ಟಂತೆ ಅರ್ಹತೆ, ಅರ್ಜಿ ಶುಲ್ಕ, ವಯಸ್ಸಿನ ಮಿತಿ, ಸಂಬಳ ಮತ್ತು ಆಯ್ಕೆ ಪ್ರಕ್ರಿಯೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಇರುತ್ತೆ ನೋಡಿ. ಹಾಗೇನ ಅರ್ಜಿ ಸಲ್ಲಿಸುವ ಸಂಪೂರ್ಣ ಮಾಹಿತಿ ಹಾಗೂ ಪ್ರಮುಖ ದಿನಾಂಕಗಳನ್ನು ನೋಡೋದಾದರೆ 25 ಅಕ್ಟೋಬರ್ 2025 ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ. ಈ ಒಂದು ಕೊನೆಯ ದಿನಾಂಕದೊಳಗಾಗಿ ನೀವು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಫಾರ್ಮ್ ಫಿಲ್ ಮಾಡುವುದರ ಮೂಲಕ ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ಹುದ್ದೆ ಹೆಸರು, ಹುದ್ದೆಯ ಸಂಖ್ಯೆ ಹಾಗೂ ಶೈಕ್ಷಣಿಕ ಅರ್ಹತೆ ನೋಡಿ. ಲೋವರ್ ಡಿವಿಷನ್ ಕ್ಲರ್ಕ್ 39 ಹುದ್ದೆಗಳಿದ್ದಾವೆ, PUC ಕೇಳಿದ್ದಾರೆ ನೋಡಿ. ಅಗ್ನಿಶಾಮಕ ಸಿಬ್ಬಂದಿ 7 ಹುದ್ದೆಗಳಿದ್ದಾವೆ, SLC ಕೇಳಿದ್ದಾರೆ. ಹಾಗೇನ ಮುಂದೆ ನೋಡಿ, ವಾಹನ ಚಾಲಕರು ಮತ್ತು ವಾಹನ ಮೆಕ್ಯಾನಿಕ್ ಶಾಸ್ತ್ರದ ಹೋರಾಟದ ವಾಹನ ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಒಂದು ಹುದ್ದೆಗಳು 20 ಹುದ್ದೆಗಳಿದ್ದಾವೆ, ITI ಮತ್ತು PUC ಕೇಳಿದ್ದಾರೆ. ಇನ್ನು ಪಿಟ್ಟರ್ ನೋಡಿ 4 ಹುದ್ದೆಗಳಿದ್ದಾವೆ, ITI ಕೇಳಿದ್ದಾರೆ. ಹಾಗೆ ಟ್ರೇಡ್ಸ್ಮ್ಯಾನ್ 62 ಹುದ್ದೆಗಳಿದ್ದಾವೆ, SLC ಕೇಳಿದ್ದಾರೆ ನೋಡಿ. ಮುಂದೆ ನೋಡಿ, ವಾಷರ್ಮ್ಯಾನ್ 2 ಹುದ್ದೆಗಳಿದ್ದಾವೆ, ನೋಡಿ, SLC ಕೇಳಿದ್ದಾರೆ. ಕುಕ್ 1 ಹುದ್ದೆ ಇದೆ, SLC ಆದಂಥ ಅಭ್ಯರ್ಥಿಗಳು. ಹಾಗೆ ಎಲೆಕ್ಟ್ರಿಷಿಯನ್ ನೋಡಿ 3 ಹುದ್ದೆಗಳಿದ್ದಾವೆ, ITI ಅಥವಾ PUC ಕೇಳಿದ್ದಾರೆ. ಹಾಗೆ ಟೆಲಿಕಾಂ ಮೆಕ್ಯಾನಿಕ್ ಹೆಚ್ಚು ಕೌಶಲ್ಯ ನೋಡಿ 16 ಹುದ್ದೆಗಳಿದ್ದಾವೆ, ITI ಅಥವಾ PUC ಕೇಳಿದ್ದಾರೆ. ಇನ್ನು ಇಲ್ಲಿ ನೋಡಿ, ಆ್ಯಪ್ ಹೋಲ್ ಸ್ಟೋರ್ ನಿರತ ನೋಡಿ, ಸ್ಟೋರ್ಗೆ ಸಂಬಂಧಪಟ್ಟಂಥ ಹುದ್ದೆಗಳು 3 ಹುದ್ದೆಗಳಿದ್ದಾವೆ, SLC ಕೇಳಿದ್ದಾರೆ. ಹಾಗೆ ಸ್ಟೋರ್ ಕೀಪರ್ PUC ಕೇಳಿದ್ದಾರೆ ನೋಡಿ, 12 ಹುದ್ದೆಗಳಿದ್ದಾವೆ. ಎಲೆಕ್ಟ್ರಿಷಿಯನ್ ಕೌಶಲ್ಯ ಹೊಂದಿರುವ ಗ್ರೇಡ್ 2 7 ಹುದ್ದೆಗಳಿದ್ದಾವೆ, ITI ಅಥವಾ PUC ಕೇಳಿದ್ದಾರೆ. ಇನ್ನು ಮೆಕ್ಯಾನಿಸ್ಟ್ 12 ಹುದ್ದೆಗಳಿದ್ದಾವೆ, ITI ಕೇಳಿದ್ದಾರೆ ನೋಡಿ. ವೆಲ್ಡರ್ ನೋಡಿ 3 ಹುದ್ದೆಗಳಿದ್ದಾವೆ, ITI ಕೇಳಿದ್ದಾರೆ. ಟಿನ್ ಮತ್ತು ಕಾಪರ್ ಸ್ಮಿತ್ 1 ಹುದ್ದೆ ಇದೆ, ITI ಕೇಳಿದ್ದಾರೆ ನೋಡಿ. SLC ಮತ್ತು ITI ಆದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನ ಸಲ್ಲಿಸಬಹುದು. ಟೆಲಿಫೋನ್ ಆಪರೇಟರ್ 1 ಹುದ್ದೆ ಇದೆ, SLC ಕೇಳಿದ್ದಾರೆ. ಹಾಗೆ ಇಂಜಿನಿಯರ್ ನೋಡಿ ITI ಕೇಳಿದ್ದಾರೆ, ಇಕ್ವಿಪ್ಮೆಂಟ್ ಮೆಕ್ಯಾನಿಕ್. ಇನ್ನು ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ವಯೋಮಿತಿಯನ್ನು ನೋಡೋದಾದರೆ ನೋಡಿ, 18ರಿಂದ 25 ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು. ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ. OBC ಅಭ್ಯರ್ಥಿಗಳಿಗೆ 3 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 5 ವರ್ಷ, ವಿಕಲಚೇತನ ಅಭ್ಯರ್ಥಿಗಳಿಗೆ 10 ವರ್ಷ, ವಿಕಲಚೇತನ OBC ಅಭ್ಯರ್ಥಿಗಳಿಗೆ 13 ವರ್ಷ ಹಾಗೂ ವಿಕಲಚೇತನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 15 ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ. ಆದಷ್ಟು ನಿಮ್ಮ ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ನೀವು ಅರ್ಜಿಗಳನ್ನ ಸಲ್ಲಿಸಬಹುದು. ಇನ್ನು ಆಯ್ಕೆ ಪ್ರಕ್ರಿಯೆ ನೋಡಿ, ಲಿಖಿತ ಪರೀಕ್ಷೆ, ಕೌಶಲ್ಯ ಪರೀಕ್ಷೆ ಮತ್ತು ದೈಹಿಕ ಪರೀಕ್ಷೆ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ನೋಡಿ. ಆಯ್ಕೆ ಆದಂಥ ಅಭ್ಯರ್ಥಿಗಳಿಗೆ ಕರ್ನಾಟಕ ಸೇರಿ ಆಲ್ ಇಂಡಿಯಾದಲ್ಲಿ ನೇಮಕಾತಿ ಆಗುತ್ತೆ. ಹಾಗೆ ಈ ಒಂದು ಹುದ್ದೆಗಳು ಇಂಡಿಯನ್ ಆರ್ಮಿಯಿಂದ ನೇಮಕಾತಿಯಾಗಿರುತ್ತೆ ನೋಡಿ. ಫೈರ್ಮ್ಯಾನ್ ಮತ್ತು ಟ್ರೇಡ್ಸ್ಮ್ಯಾನ್ ಹುದ್ದೆಗಳಾಗಿರ್ತವೆ. ಸ್ನೇಹಿತರೆ, ಫೈರ್ಮ್ಯಾನ್ ಸೇರಿ ಇನ್ನೂ ಹಲವು ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ. ಬೋತ್ ಮೇಲ್ ಅಂಡ್ ಫಿಮೇಲ್, ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನ ಸಲ್ಲಿಸಬಹುದು. ಸಂಪೂರ್ಣವಾಗಿ ಈ ಒಂದು ಹುದ್ದೆಗಳು ಕಾಯಂ ಉದ್ಯೋಗಗಳಾಗಿರ್ತವೆ ನೋಡಿ. ಹಾಗೆ ಸರ್ಕಾರಿ ಉದ್ಯೋಗಗಳಾಗಿರ್ತವೆ. ಇನ್ನು ಆಯ್ಕೆ ಆದಂಥ ಅಭ್ಯರ್ಥಿಗಳಿಗೆ ಭಾರತ ಅಂದರೆ ಕರ್ನಾಟಕದಲ್ಲೂ ಕೂಡ ನೇಮಕಾತಿ ಆಗುತ್ತೆ ನೋಡಿ. ಹಾಗೇನ ಫ್ರೆಂಡ್ಸ್, ಅಕ್ಟೋಬರ್ 25 ಒಳಗಾಗಿ ನೀವು ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ. ಇನ್ನು ಈ ಒಂದು ಹುದ್ದೆಗಳ ಬಗ್ಗೆ ಸಂಬಂಧಪಟ್ಟಂತೆ ಅರ್ಹತೆ, ಅರ್ಜಿ ಶುಲ್ಕ, ವಯಸ್ಸಿನ ಮಿತಿ, ಸಂಬಳ ಮತ್ತು ಆಯ್ಕೆ ಪ್ರಕ್ರಿಯೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಇರುತ್ತೆ ನೋಡಿ. ಹಾಗೇನ ಅರ್ಜಿ ಸಲ್ಲಿಸುವ ಸಂಪೂರ್ಣ ಮಾಹಿತಿ ಹಾಗೂ ಪ್ರಮುಖ ದಿನಾಂಕಗಳನ್ನು ನೋಡೋದಾದರೆ 25 ಅಕ್ಟೋಬರ್ 2025 ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ. ಈ ಒಂದು ಕೊನೆಯ ದಿನಾಂಕದೊಳಗಾಗಿ ನೀವು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಫಾರ್ಮ್ ಫಿಲ್ ಮಾಡುವುದರ ಮೂಲಕ ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ಹುದ್ದೆ ಹೆಸರು, ಹುದ್ದೆಯ ಸಂಖ್ಯೆ ಹಾಗೂ ಶೈಕ್ಷಣಿಕ ಅರ್ಹತೆ ನೋಡಿ. ಲೋವರ್ ಡಿವಿಷನ್ ಕ್ಲರ್ಕ್ 39 ಹುದ್ದೆಗಳಿದ್ದಾವೆ, PUC ಕೇಳಿದ್ದಾರೆ ನೋಡಿ. ಅಗ್ನಿಶಾಮಕ ಸಿಬ್ಬಂದಿ 7 ಹುದ್ದೆಗಳಿದ್ದಾವೆ, SLC ಕೇಳಿದ್ದಾರೆ. ಹಾಗೇನ ಮುಂದೆ ನೋಡಿ, ವಾಹನ ಚಾಲಕರು ಮತ್ತು ವಾಹನ ಮೆಕ್ಯಾನಿಕ್ ಶಾಸ್ತ್ರದ ಹೋರಾಟದ ವಾಹನ ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಒಂದು ಹುದ್ದೆಗಳು 20 ಹುದ್ದೆಗಳಿದ್ದಾವೆ, ITI ಮತ್ತು PUC ಕೇಳಿದ್ದಾರೆ. ಇನ್ನು ಪಿಟ್ಟರ್ ನೋಡಿ 4 ಹುದ್ದೆಗಳಿದ್ದಾವೆ, ITI ಕೇಳಿದ್ದಾರೆ. ಹಾಗೆ ಟ್ರೇಡ್ಸ್ಮ್ಯಾನ್ 62 ಹುದ್ದೆಗಳಿದ್ದಾವೆ, SLC ಕೇಳಿದ್ದಾರೆ ನೋಡಿ. ಮುಂದೆ ನೋಡಿ, ವಾಷರ್ಮ್ಯಾನ್ 2 ಹುದ್ದೆಗಳಿದ್ದಾವೆ, ನೋಡಿ, SLC ಕೇಳಿದ್ದಾರೆ. ಕುಕ್ 1 ಹುದ್ದೆ ಇದೆ, SLC ಆದಂಥ ಅಭ್ಯರ್ಥಿಗಳು. ಹಾಗೆ ಎಲೆಕ್ಟ್ರಿಷಿಯನ್ ನೋಡಿ 3 ಹುದ್ದೆಗಳಿದ್ದಾವೆ, ITI ಅಥವಾ PUC ಕೇಳಿದ್ದಾರೆ. ಹಾಗೆ ಟೆಲಿಕಾಂ ಮೆಕ್ಯಾನಿಕ್ ಹೆಚ್ಚು ಕೌಶಲ್ಯ ನೋಡಿ 16 ಹುದ್ದೆಗಳಿದ್ದಾವೆ, ITI ಅಥವಾ PUC ಕೇಳಿದ್ದಾರೆ. ಇನ್ನು ಇಲ್ಲಿ ನೋಡಿ, ಆ್ಯಪ್ ಹೋಲ್ ಸ್ಟೋರ್ ನಿರತ ನೋಡಿ, ಸ್ಟೋರ್ಗೆ ಸಂಬಂಧಪಟ್ಟಂಥ ಹುದ್ದೆಗಳು 3 ಹುದ್ದೆಗಳಿದ್ದಾವೆ,
SLC ಕೇಳಿದ್ದಾರೆ. ಹಾಗೆ ಸ್ಟೋರ್ ಕೀಪರ್ PUC ಕೇಳಿದ್ದಾರೆ ನೋಡಿ, 12 ಹುದ್ದೆಗಳಿದ್ದಾವೆ. ಎಲೆಕ್ಟ್ರಿಷಿಯನ್ ಕೌಶಲ್ಯ ಹೊಂದಿರುವ ಗ್ರೇಡ್ 2 7 ಹುದ್ದೆಗಳಿದ್ದಾವೆ, ITI ಅಥವಾ PUC ಕೇಳಿದ್ದಾರೆ. ಇನ್ನು ಮೆಕ್ಯಾನಿಸ್ಟ್ 12 ಹುದ್ದೆಗಳಿದ್ದಾವೆ, ITI ಕೇಳಿದ್ದಾರೆ ನೋಡಿ. ವೆಲ್ಡರ್ ನೋಡಿ 3 ಹುದ್ದೆಗಳಿದ್ದಾವೆ, ITI ಕೇಳಿದ್ದಾನೆ. ಟಿನ್ ಮತ್ತು ಕಾಪರ್ ಸ್ಮಿತ್ 1 ಹುದ್ದೆ ಇದೆ, ITI ಕೇಳಿದ್ದಾರೆ ನೋಡಿ. SLC ಮತ್ತು ITI ಆದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನ ಸಲ್ಲಿಸಬಹುದು. ಟೆಲಿಫೋನ್ ಆಪರೇಟರ್ 1 ಹುದ್ದೆ ಇದೆ, SLC ಕೇಳಿದ್ದಾರೆ. ಹಾಗೆ ಇಂಜಿನಿಯರ್ ನೋಡಿ ITI ಕೇಳಿದ್ದಾರೆ. ಇಕ್ವಿಪ್ಮೆಂಟ್ ಮೆಕ್ಯಾನಿಕ್. ಇನ್ನು ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ವಯೋಮಿತಿಯನ್ನು ನೋಡೋದಾದರೆ ನೋಡಿ, 18ರಿಂದ 25 ವರ್ಷದ ಒಳಗಿನವರು ಅರ್ಜಿಗಳನ್ನ ಸಲ್ಲಿಸಬಹುದು. ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ. OBC ಅಭ್ಯರ್ಥಿಗಳಿಗೆ 3 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 5 ವರ್ಷ, ವಿಕಲಚೇತನ ಅಭ್ಯರ್ಥಿಗಳಿಗೆ 10 ವರ್ಷ, ವಿಕಲಚೇತನ OBC ಅಭ್ಯರ್ಥಿಗಳಿಗೆ 13 ವರ್ಷ ಹಾಗೂ ವಿಕಲಚೇತನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 15 ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ. ಆದಷ್ಟು ನಿಮ್ಮ ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ನೀವು ಅರ್ಜಿಗಳನ್ನ ಸಲ್ಲಿಸಬಹುದು. ಇನ್ನು ಆಯ್ಕೆ ಪ್ರಕ್ರಿಯೆ ನೋಡಿ, ಲಿಖಿತ ಪರೀಕ್ಷೆ, ಕೌಶಲ್ಯ ಪರೀಕ್ಷೆ ಮತ್ತು ದೈಹಿಕ ಪರೀಕ್ಷೆ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ನೋಡಿ. ಆಯ್ಕೆ ಆದಂಥ ಅಭ್ಯರ್ಥಿಗಳಿಗೆ ಕರ್ನಾಟಕ ಸೇರಿ ಆಲ್ ಇಂಡಿಯಾದಲ್ಲಿ ನೇಮಕಾತಿ ಆಗುತ್ತೆ. ಹಾಗೆ ಈ ಒಂದು ಹುದ್ದೆಗಳು ಇಂಡಿಯನ್ ಆರ್ಮಿಯಿಂದ ನೇಮಕಾತಿಯಾಗಿರುತ್ತೆ ನೋಡಿ. ಫೈರ್ಮ್ಯಾನ್ ಮತ್ತು ಟ್ರೇಡ್ಸ್ಮ್ಯಾನ್ ಹುದ್ದೆಗಳಾಗಿರ್ತವೆ.